ಹುಳ್ಳಿಕಟ್ಟು ಬಸ್ಸಾರು ಅಂತ ಹೇಳಿದ್ರೆ ಇವತ್ತು ಮಾಡಿಟ್ಟು ನಾಳೆ ತಿಂದರೆ ಇನ್ನು ತುಂಬ ಟೇಸ್ಟ್ ಜಾಸ್ತಿ. ಈ ಥರ ಮೆತ್ತಗಾಗುತ್ತೆ ನೋಡಿ. ಒಂಚೂರು ಗಂಟಿಲ್ಲ. ಚಾಕ್ಲೇಟ್ ಸಾರು ಅನ್ನೋದು ಚಾಕ್ಲೇಟ್ ಸಾರು ಆಗಿದೆ. ಬೆಳ್ಳುಳ್ಳಿನ ಒಂಚೂರು ಲೈಟ್ ಕೆಂಪಾಗಿದೆ. ಈಗ ಒಗ್ಗರಣೆ ರೆಡಿ ಇದೆ. ಹಾಕೋಣ. ರೆಡಿ ಆಯ್ತು ನೋಡಿ. ಹುಳ್ಳಿಕಟ್ಟು ಬಸ್ಸಾರು ಮೈಸೂರು. ಎಲ್ಲೋ ತಿಂದ ನೆನಪು ಅಂತಾರಲ್ಲ, ನಿಮ್ಮ ಚೈಲ್ಡ್ಹುಡ್ ಅಂದರೆ ನಿಮ್ಮ ಬಾಲ್ಯ ಜೀವನ ನೆನಪಾಗ್ಬಿಡ್ತದೆ. ನಿಮ್ಮ ಅಜ್ಜಿ ಮುತ್ತಜ್ಜಿಯವ್ರು ತಿನ್ಸಿರೋದು, ಆ ಒಂದು ಫ್ಲೇವರ್ ನಿಮ್ಮ ನಾಲ್ಗೆ ಮೇಲೆ ಮರ್ತೋಗಿರೋದು, ಈಗ ನೆನಪಾಗ್ತಿರೋದು ಅಷ್ಟು ಅದ್ಭುತ ರೀ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ವೇಣುಗೋಪಾಲ್ ಅವರ ಅಡುಗೆ ಮನೆ ಮೈಸೂರು. ಸೊ ಮದುವೆ ಮನೆಯ ಅಡುಗೆಗಳನ್ನು, ಅದರ ರೆಸಿಪಿಗಳನ್ನು ಎಷ್ಟು ಸಲೀಸಾಗಿ ತೋರಿಸ್ಬಿಡ್ತಾರೆ. ಅಂಥದ್ದೇ ಇವತ್ತು ಹುಳ್ಳಿಕಟ್ಟಿನ ಬಸ್ಸಾರು ನೋಡಿದ್ದಿಲ್ಲ ನಾವು. ಅದಕ್ಕಾಗಿ ಮೈಸೂರಿಗೆ ಬಂದುಬಿಟ್ಟಿದ್ದೀವಿ. ವೇಣುಗೋಪಾಲ್ ಹೇಳಿದ್ದಾರೆ, ಅವ್ರನ್ನ ಮೀಟ್ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಹುಳ್ಳಿಕಟ್ಟು ಬಸ್ಸಾರು ಅಂದ್ರೆ ಹೌದು, ಬಸ್ಸಾರು ನಾವು ನೋಡಿದ್ದಿಲ್ಲ. ಅದು ಮೈಸೂರು ಕಡೆ ಅಂತ ಇದು ಬಹಳ ಪ್ರಸಿದ್ಧ. ಯಾವುದಲ್ಲ ಆದರೆ ನೀವು ಹೇಳಬೇಕು. ನೋಡಿ, ಹುರುಳಿಕಟ್ಟು ಬಸ್ಸಾರಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಹುರುಳಿಕಟ್ಟು ಬಸ್ಸಾರಿಗೆ ಬೇಕಾಗಿದ್ದ ಪದಾರ್ಥಗಳು: ಹುರುಳಿಕಾಳು, ಇದನ್ನ ಬೇಯಿಸ್ಕೊಂಡು ರಾತ್ರಿ ನೆನೆಸಿ ಬೇಯಿಸಿರೋದು ಇದು. ಓಕೆ, ಎಷ್ಟು ಇಟ್ಟಿದ್ದು ಸರ್ ಅದು? ಇದೊಂದು ಕಾಲು ಕೆ ಜಿ ಅಷ್ಟು ಹುರುಳಿಕಾಳನ್ನ ರಾತ್ರಿ ನೆನೆಸಿ ಬೇಯಿಸಿ ಒಂದು ಕುಕ್ಕರಲ್ಲಿ ಒಂದು 6 ವಿಜಿಲ್ ಕೂಗಿಸ್ಕೊಬೇಕು. 6 ವಿಜಿಲ್ ಕೂಗಿಸ್ಕೊಂಡಾಗ ನೋಡಿ, ಹಿಂಗೆ ಮುಟ್ಟಿದ್ರೆ ಮೆತ್ತಗಾಗುತ್ತೆ. ಹೌದು, ಈ ಥರ ಮೆತ್ತಗಾಗುತ್ತೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳು: ಸಾಂಬಾರು ಪುಡಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಅರಿಶಿನ ಪುಡಿ, ಬೆಳ್ಳುಳ್ಳಿ, ಸಾಸಿವೆ, ಒಣಮೆಣಸಿನ್ಕಾಯಿ ಮುರ್ಕೊಂಡಿದ್ದೀನಿ ಒಗ್ಗರಣೆಗೆ, ಕರಿಬೇವು ಸೊಪ್ಪು. ಓಕೆ, ಇಷ್ಟೇ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಬೇಯಿಸ್ಕೊಂಡಿದ್ದೀನಿ. ಇದನ್ನ ಹಿಂಗೆ ಬಸ್ಕೊಬೇಕು. ಇದಿಷ್ಟಾಯಿತು. ಇದನ್ನ ಈಗ ಸ್ವಲ್ಪ ಮಿಕ್ಸಿಲಿ ಒಂದು ಅರ್ಧಂಬರ್ಧ, ತುಂಬ ರುಬ್ಬರಬಾರ್ದು, ಒಂದು ಮೀಡಿಯಮ್ ಆಗಿ ಒಂಚೂರು ಗಟ್ಟಿ, ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟಂಗೆ ಇದನ್ನು ಇದು ಮಾಡಿಕೊಂಡು ರುಬ್ಕೊಂಬರ್ಬೇಕಾ? ಓಕೆ. ಇಷ್ಟು ನೀರು ಹಾಕೊಬೇಕು. ಹೌದು. ಈ ಕುಕ್ಕರಲ್ಲಿ ಇಷ್ಟು ಇಷ್ಟು ನೋಡಿ, ಅರ್ಧಂಬರ್ಧ ರುಬ್ಬಿರೋದು. ಹೌದು. ಫುಲ್ ರುಬ್ಬಿದ್ರೆ ನೈಸ್ ಆದರೆ ನುಣ್ಣಗಾಗುತ್ತೆ. ಅರ್ಧಂಬರ್ಧ ಆದರೆ ನಮಗೆ ಒಳ್ಳೆ ಗಟ್ಟಿ ಸಿಗುತ್ತೆ. ಸೋಸ್ಕೊಂಬಿಡೋದು. ಈಗ ಸೋಸ್ಕೊಂಬಿಡೋದು. ಸಾಕಲ್ಲ ಸರ್? ಗಟ್ಟಿ ಬಂದಿದೆ. ಓಕೆ. ಪುನಃ ನಾವು ಬಸ್ಕೊಂಡಿರೋದನ್ನು ಇದನ್ನು ಇದಕ್ಕೆ ಹಾಕಬೇಕು. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಈಗ ರುಬ್ಬಿರೋದನ್ನ, ಓಕೆ, ಬಸ್ತಿರೋದು ಮತ್ತು ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಓಕೆ. ಇದಕ್ಕೆ ಈಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಸೌಟಲ್ಲಿ 2 ಸೌಟಷ್ಟು ಹುಣಸೆ ಹಣ್ಣು, ಇದಕ್ಕೆ ಒಂದು 2 ತುಂಡಷ್ಟು ಬೆಲ್ಲ, ಇದಕ್ಕೆ ಹಾಕೊಂಬಿಡೋದು 2 ತುಂಡಷ್ಟು ಬೆಲ್ಲ. ನೋಡಿ, ಸಾಂಬಾರು ಪುಡಿ. ಸಾಂಬಾರು ಪುಡಿ ಮನೆಗಿರೋದು ಸಾಕು. ಮನೇಲಿರೋ ಸಾಂಬಾರು ಪುಡಿ, ಹಳದಿ ಪುಡಿ ಅಂತ 2 ಸ್ಪೂನ್. ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕ್ಲೀನಾಗಿ ಕಲ್ಸ್ಕೊಂಬಿಡೋದು. ನೋಡಿ, ಒಂಚೂರು ಗಂಟಿಲ್ದಾರೆ ಹಂಗೆ ಕಲ್ಸ್ಕೊಡೋದು. ನೋಡಿ, ಒಂಚೂರು ಗಂಟಿಲ್ಲ. ನೀರಾಗಿ ಕಲಿಸ್ಕೊಂಡು ಈಗ ಇದು ಕುದಿಯಕ್ಕೆ ಇಟ್ಟಿದ್ದೀವಲ್ಲ, ಇದಕ್ಕೆ ಹಾಕೋದು. ಗಟ್ಟಿ ಎಷ್ಟು ಬೇಕು ಅಂದರೂ
ಇದು ಮಾಡ್ಕೊಬೋದು. ನೋಡಿ ನಮಗೆ ಈ ಹದದಲ್ಲಿದೆ. ಇನ್ನೂ ಬೇಕಾದ್ರೆ ನೀರು ಮಾಡ್ಕೊಬೋದು. ಖಾರ ಉಪ್ಪು ಅವ್ರವ್ರಿಗೆ ರುಚಿಗೆ ತಕ್ಕಂತೆ ಅನುಗುಣವಾಗಿ ಬೇಕಾದ್ರೆ ಹಾಕೊಬೋದು. ಇಲ್ಲಿ ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕು, ಎಷ್ಟು ಲೈಟ್ ಬೇಕು. ಕೆಲವು ತುಂಬ ಲೈಟ್ ತಿನ್ನೋರು ಇರ್ತಾರೆ, ಕೆಲವು ತುಂಬ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತಾರೆ. ಅದನ್ನೆಲ್ಲ ಇದು ಮಾಡ್ಕೊಬೋದು. ಈಗ ಇದು ಕುದಿಬೇಕಿತ್ತು, ಚೆನ್ನಾಗಿ ಕುದಿಯುವಾಗ ಓಕೆ ಆಗುತ್ತೆ. ಹುಳ್ಳಿಕಟ್ಟು ಬಸ್ಸಾರು ಅಂತ ಹೇಳಿದ್ರೆ ಇವತ್ತು ಮಾಡಿಟ್ಟು ನಾಳೆ ತಿಂದರೆ ಇನ್ನೂ ತುಂಬ ಟೇಸ್ಟ್ ಜಾಸ್ತಿ. ಎಷ್ಟು ಕುದಿಸಿ ತಿಂತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಇದೆ. ಹುರುಳಿ ಸಾರು ಜೊತೆ ಬೆಣ್ಣೆ ಹುರುಳಿ ಸಾರು ಫೇಮಸ್ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಇದು ಹೆಂಗೆ ಕುದಿತಾ ಏನಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಈಗ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಬ್ಲ್ಯಾಕ್ ಕಲರ್ಗೆ ತಿರುಗುತ್ತೆ. ಏನು ಒಂದೇ ಇವತ್ತು ನಾಳೆ ಕುದಿಸಿ ಕಲರ್ ಚೇಂಜ್ ಆಗುತ್ತೆ. ಕುದಿತಾ ಹೇಳಿದ್ನಲ್ಲ ಕಲರ್ ಚೇಂಜ್ ಆಗುತ್ತೆ ಅಂತ. ಕರೆಕ್ಟ್. ಯೆಲ್ಲೋ ಕಲರ್ ಇದ್ದದ್ದು ಬ್ಲ್ಯಾಕ್ ಕಲರ್ ಸ್ವಲ್ಪ ಬ್ರೌನಿಶ್ ಡಾರ್ಕ್ ಬ್ರೌನ್ ಆಯಿತು. ಸುಮಾರು ಒಂದು 5 ನಿಮಿಷ ಆಯ್ತು ಸರ್ ಕುದಿಸೋದು. ನಾವು ಹುರುಳಿಕಾಳು ಬಸ್ಸಾರು ರೆಡಿ ರೆಡಿಯಾಗಿದೆ. ಈಗ ಇದು ನಿಲ್ಲಿಸಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. ಓಕೆ, ಒಗ್ಗರಣೆ ಕೊಟ್ಟರೆ ಇನ್ನೂ ಗಮ್ಮನಂತೆ. ಹೌದು, ಈಗ ಆಗಲೇ ಬರ್ತಾ ಇದೆ. ಅದ್ಭುತ. ನೀವು ಹೇಳ್ದಂಗೆ ಬಣ್ಣ ಇವಾಗಲೇ ಹಿಂಗಿದೆ, ಮತ್ತೆ ನಾಳೆಗೆ ಇನ್ನೂ ಚೆನ್ನಾಗಿ ಡಾರ್ಕ್ ಬ್ರೌನ್ ಚಾಕ್ಲೇಟ್ ಬ್ರೌನ್ ಆಗುತ್ತೆ. ಅಬ್ಬಾ, ಚಾಕ್ಲೇಟ್ ಸಾರು ಅನ್ನೋದು ಇದಕ್ಕೆ. ಚಾಕ್ಲೇಟ್ ಸಾರು. ಸರಿ, ಇಳಿಸ್ತಾ ಇದ್ದೀನಿ. ಈಗ ಆಗಿದೆ. ಈಗ ಒಂದು ಒಗ್ಗರಣೆ ಹಾಕ್ಬಿಡೋಣ. ಆಯ್ತು. ಹುರುಳಿಕಟ್ಟಿನ ಬ್ರೌನಿ ಬಸ್ಸಾರು ಬೆಳಿಗ್ಗೆ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ. ಒಣಮೆಣಸಿನ್ಕಾಯಿ, ಹಾಕೊಳ್ಳೋಣ. ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು 10-15. ಆಗಿದೆ. ಬೆಳ್ಳುಳ್ಳಿನ ಒಂಚೂರು ಲೈಟ್ ಕೆಂಪಾಗಿದೆ. ಈಗ ಒಗ್ಗರಣೆ ರೆಡಿ ಇದೆ. ಹಾಕೋಣ ಈಗ. ಡಿಫ್ರೆಂಟ್ ಆಗಿದೆ ಇದು. ರೆಡಿ ಇದೆ. ರೆಡಿ ಆಯ್ತು ಸರ್. ಇದು ರೆಡಿ ಆಯ್ತು ನೋಡಿ. ಹುರುಳಿಕಟ್ಟು ಬಸ್ಸಾರು, ಮೈಸೂರು ವೇಣುಗೋಪಾಲ್ ಅವರ ಕ್ಯಾಟ್ರಿಂಗ್ ಮದುವೆ ಮನೆ ಶೈಲಿ. ಈ ಹುರುಳಿಕಟ್ಟಿನ ಬಸ್ಸಾರು ಬಗ್ಗೆ ಹೇಳಬೇಕು ಅಂದರೆ, ಈಗ ಇದನ್ನ ಚೆನ್ನಾಗಿ ಬೇಯಿಸಿ ಅದನ್ನ ಕಟ್ ತೆಗೆದ್ರೆ ಅದು ಹುರುಳಿಕಟ್ಟು. ಈಗ ನೀವು ಎಷ್ಟೇ ಬೇಯಿಸಿದ್ರು ಬೇಯಲ್ಲ. ಇದು ಸಣ್ಣದು. ದೊಡ್ಡ ಪ್ರಮಾಣದಲ್ಲಾದರೆ ಜಾಸ್ತಿ ಕಟ್ಟು ಸಿಗುತ್ತೆ ನಮಗೆ. ಸಣ್ಣ ಪ್ರಮಾಣದಲ್ಲಿ ನಿಮಗೆ ಕಟ್ಟು ಸಿಗಲ್ಲ, ಗಟ್ಟಿ ಕಟ್ಟು ಸಿಗಲ್ಲ, ಬರೀ ನೀರು ಸಿಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು 6-7 ವಿಸಿಲ್ ಕೂಗಿಸ್ಕೊಂಡು ಅದು ಮೆತ್ತಗಾಗುವಾಗ ಒಂದು ಸ್ವಲ್ಪ ಅದನ್ನ ರುಬ್ಕೊಂಡು ಅರ್ಧಂಬರ್ಧ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಗಟ್ಟಿ ಮಾಡ್ಕೊತೀವಿ. ಗಟ್ಟಿ ಮಾಡ್ಕೊಂಡ್ರೆ ನೋಡಿ ಈ ಹದಕ್ಕೆ ಈ ಗಟ್ಟಿ ಬರುತ್ತೆ. ಇದು ಹೋಗ್ತಾ ಇನ್ನೂ ಕುದಿಸ್ತಾ ಇನ್ನೂ ಗಟ್ಟಿ ಆಗುತ್ತೆ. ಇದಕ್ಕಿಂತನೂ ತುಂಬಾ ಗಟ್ಟಿನೂ ಇರಬಾರ್ದು, ನೀರು ಇರಬಾರ್ದು. ಮುಂದೆ ಹೋಗ್ತಾ ಒಳ್ಳೆ ಟೇಸ್ಟ್ ಬರುತ್ತೆ. ಇದೆಷ್ಟು ಕುದಿಸ್ಕೊಂಡು ಒಂದ್ಸರಿ ಬಿಸಿ ಮಾಡ್ಕೊಂಡು ತಿಂತೀರೋ, ಇವತ್ತು ಮಾಡಿ ನಾಳೆ ತಿನ್ನಿ, ಇದು ತುಂಬಾ ಟೇಸ್ಟ್ ಜಾಸ್ತಿ. ಹಾಗಾದ್ರೆ ನಾವು ತೊಗೊಂಡು ಹೋಗ್ಬೇಕು ಬೆಂಗಳೂರಿಗೆ. ನಾಳೆ ತಿನ್ನೋದಕ್ಕೆ ತೊಗೊಂಡೋಗ್ತೀವಿ ವೀಕ್ಷಕರೇ. ಮನೇಲಿ ಮಾಡ್ಕೊಂಬಿಟ್ಟು ಕಾಮೆಂಟ್ ಹಾಕಿ. ಈಗ ನೋಡಿದ್ರಲ್ಲ, ಧನ್ಯವಾದ ಸರ್. ಹುರುಳಿಕಟ್ಟಿನ ಸಾರು ನೋಡಿದ್ವಿ, ಬಸ್ಸಾರು ಕಾಯ್ತಾ ಇದ್ದೀನಿ. ಅದು ಮಾಡೋ ವಿಧಾನ ಎಲ್ಲ ಹೇಳ್ಕೊಟ್ಟಿದ್ದೀನಲ್ಲ, ಯಾವ ಥರ ಮಾಡಬೇಕು, ದೊಡ್ಡ ಪ್ರಮಾಣದ ಮಾಡಿದ್ರೆ ಹೆಂಗೆ, ಸಣ್ಣದಾಗಿ ಮಾಡಿದ್ರೆ ಹೆಂಗೆ ಎಲ್ಲ ನಿಮಗೆ ಅರ್ಥವಾಗಿ ಹೇಳಿದ್ದೀನಿ. ನೋಡಿ ಸರ್ ಟೇಸ್ಟ್ ಮಾಡ್ತಾರೆ. ಈಗ ನಾನು ಸಣ್ಣ ಪ್ರಮಾಣದಲ್ಲಿ ಟೇಸ್ಟ್ ಮಾಡ್ತೀನಿ, ಯಾಕಂದ್ರೆ ಆಮೇಲೆ ಕುತ್ಕೊಂಡು ಬಾರಿಸಿದ್ದೆ. ಹಿಂಗಿದು ಎಲ್ಲ ಇದು ಏನು ಮಜಾ ಅಂದರೆ, ನೀವು ಗ್ರೈಂಡ್ ಮಾಡಿಬಿಟ್ಟಿದ್ದೀರಾ ಆಯಿತಾ. ಸೊ ಅದ್ರದ್ದು ಫ್ಲೇವರೇ ಇವಾಗ. ಆಹಾ, ಬಿಸಿಯಾಗಿದೆ. ಸರ್ರ ಅಂತ ಎಳೆದ್ಬಿಟ್ರೆ ಎಲ್ಲೋ ತಿಂದ ನೆನಪು ಅಂತಾರಲ್ಲ, ನಿಮ್ಮ ಚೈಲ್ಡ್ಹುಡ್ ಅಂದರೆ ನಿಮ್ಮ ಬಾಲ್ಯ ಜೀವನ ನೆನಪಾಗ್ಬಿಡ್ತದೆ. ನಿಮ್ಮ ಅಜ್ಜಿ ಮುತ್ತಜ್ಜಿಯವ್ರು ತಿನ್ಸಿರೋದು, ಆ ಒಂದು ಫ್ಲೇವರ್ ನಿಮ್ಮ ನಾಲ್ಗೆ ಮೇಲೆ ಮರ್ತೋಗಿರೋದು, ಈಗ ನೆನಪಾಗ್ತಿರೋದು, ಅಷ್ಟು ಅದ್ಭುತ ರೀ. ಬಸ್ಸಾರು ಅಂತ ಕೇಳ್ತಾ ಇದ್ವಿ, ಇವತ್ತು ಹುರುಳಿಕಟ್ಟು ಬಸ್ಸಾರು, ಅದೇ ಮಜಾ, ಭಾಳ ಅದ್ಭುತವಾಗಿದೆ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ನಿಮಗೆ ಕಟ್ಟು ಜಾಸ್ತಿ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಅದು ದೊಡ್ಡದು, ತುಂಬ ಒಂದು 20 kg ಬೇಯಿಸೋದ್ಗೂ 1/4 kg ಬೇಯಿಸೋದ್ಗೂ ವ್ಯತ್ಯಾಸ ಇರುತ್ತೆ. 1/4 kg ಬೇಯಿಸಿದಾಗ ನಿಮಗೆ ಅಷ್ಟೊಂದು ಗಟ್ಟಿಯಾಗಿ ಕಟ್ಟು ಸಿಗಲ್ಲ. ಕಟ್ಟು ಜಾಸ್ತಿ ಸಿಗಬೇಕು ಅಂದರೆ ಒಂದು ಸ್ವಲ್ಪ
ಗ್ರೈಂಡ್ ಮಾಡ್ಕೊಬೇಕು, ರುಬ್ಕೊಬೇಕು. ಹೌದು. ಆಗಲೇ ನಿಮಗೆ ನೋಡಿ ಈ ಥರ ಸಿಗುತ್ತೆ. ಇಲ್ದಿರ ಅನ್ನ ಎಲ್ಲ ಸಾರೆಲ್ಲ ಆಗ್ಬಿಡುತ್ತೆ. ನೋಡಿ ಹೆಂಗೆ ಹೊಂದ್ಕೊಂಡಿದೆಯಲ್ಲ, ಹೊಂದ್ಕೊಂಡಿದೆ, ಕರೆಕ್ಟ್ ಪ್ರಮಾಣದಲ್ಲಿದೆ. ಆಮೇಲೆ ಹುಣಸೆ ಹುಳಿ ಹಾಕೊಂಡ್ರಲ್ಲ, ಕರೆಕ್ಟಾ? ಎಸ್, ಅದು ಎಷ್ಟು ಫ್ಲೇವರ್ಫುಲ್ ಆಗಿದೆ. ಮಧ್ಯದಲ್ಲಿ ಆ ಒಂದು ಹುಳಿ ಬೇಕು. ಆಹಾ, ಇದು ನೀವು ಇದರ ರುಚಿ ಪಡಿಬೇಕು ಅಂದರೆ ಹೇಳಿದ್ನಲ್ಲ, ಒಂದ್ಸತಿ ನೀವು ಹೈರ್ ಮಾಡಿ ನೋಡಿ, ಆರ್ಡರ್ ಕೊಟ್ಟು ನಿಮ್ಮ ಯಾವುದೇ ಫಂಕ್ಷನ್ ಇರಲಿ ಮಾಡ್ತೀನಿ ಏನು ಸರ್? ಇದನ್ನೇ ಆರ್ಡರ್ ಮಾಡ್ಕೊ. ಈ ಒಂದು ಸೀಸನ್ ಎಲ್ಲ ಮಾಡ್ಕೋಬೇಕು ನೀವು, ಅಂದರೆ ಸಿಗೋದು. ಮಾಡ್ಕೊಂಬಿಟ್ಟು ಹೇಳಿ ನನಗೆ, ಮನೇಲಿ ಮಾಡ್ಕೊಂಡಿದ್ರೆ ಕಾಮೆಂಟ್ ಹಾಕಿ. ಸರ್ ಧನ್ಯವಾದ, ನಾನು ಮುಗಿಸ್ತೀನಿ. ಎಷ್ಟು ಚೆನ್ನಾಗಿದೆ ಸರ್ ಇದು. ಅದ್ಭುತ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.